ಕನಸಿನಲ್ಲಿ ಈ 5 ವಿಷಯಗಳನ್ನು ನೋಡುವುದು ಶುಭಪ್ರದವೆಂದು ಹೇಳುತ್ತಾರೆ. ಆ ಕನಸುಗಳು ಏನು, ಅದಕ್ಕೆ ಅರ್ಥ ಏನು ಅಂತ ತಿಳಿಯೋಣ. ಪ್ರತಿಯೊಬ್ಬರೂ ಕೂಡ ಕನಸು ಕಾಣುತ್ತಾರೆ. ರಾತ್ರಿ ನಿದ್ದೆಯಲ್ಲಿ ಒಬ್ಬ ವ್ಯಕ್ತಿ ವಿವಿಧ ರೀತಿಯ ಕನಸುಗಳನ್ನು ನೋಡುತ್ತಾನೆ. ಅವುಗಳಲ್ಲಿ ಕೆಲವು ಶುಭ, ಕೆಲವು ಅಶುಭವಾದ ಕನಸುಗಳಾಗಿ ಪರಿಗಣಿಸಲಾಗುತ್ತದೆ. ಈ ಕನಸುಗಳು ಮನುಷ್ಯನ ಜೀವನದಲ್ಲಿ ತೀವ್ರ ಪ್ರಭಾವ ಬೀರುತ್ತದೆ. ಸ್ವಪ್ನಶಾಸ್ತ್ರದಲ್ಲಿ ಕನಸುಗಳ ಬಗ್ಗೆ ವಿವರಣೆಯಾಗಿ ಹೇಳಿದ್ದಾರೆ. ಕನಸಿನಲ್ಲಿ ಕಾಣುವ ವಿಷಯಗಳು ನಿಜ ಜೀವನದಲ್ಲಿ ಬೇರೆ ಅರ್ಥವನ್ನ ಹೊಂದಿರುತ್ತದೆ. ಕನಸುಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂತಹ ಸಂಘಟನೆಗಳ ಬಗ್ಗೆ ವಿವಿಧ ಸೂಚನೆಗಳನ್ನು ನೀಡುತ್ತದೆ. ಕನಸುಗಳಲ್ಲಿ ಕೆಲವು ಕನಸು ತುಂಬ ಭಯಾನಕವಾಗಿ ಇರುತ್ತದೆ. ಇನ್ನು ಕೆಲವು ಕನಸುಗಳು ವ್ಯಕ್ತಿಗೆ ಇಷ್ಟವಾಗುತ್ತದೆ. ಈ ದಿನ ಸ್ವಪ್ನಶಾಸ್ತ್ರದಲ್ಲಿ ಹೇಳಿರುವಂತಹ ಶುಭ ಕನಸುಗಳ ಬಗ್ಗೆ ತಿಳಿಯೋಣ. ಕೆಲವು ಕನಸುಗಳು, ಕೆಲವು ರೂಪಗಳು ಜೀವನದಲ್ಲಿ ಕೆಲವು ಶುಭ ಸಂಘಟನೆಗಳು ಜರುಗುತ್ತವೆ ಎಂದು ಸೂಚನೆ ಎಂದು ಹೇಳುತ್ತಾರೆ. ಮರಣಿಸಿದ ಹಾಗೆ ಕನಸು ಬಿದ್ದರೆ. ಭಯಂಕರವಾದ ಕನಸುಗಳಲ್ಲಿ ಮರಣದ ಕನಸು ಒಂದು. ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಯಾರ ಮರಣವನ್ನು ಕಂಡರೂ ಶುಭಪ್ರದವಾಗಿ ಭಾವಿಸುತ್ತಾರೆ. ಸ್ವಪ್ನಶಾಸ್ತ್ರದ ಪ್ರಕಾರವಾಗಿ ಕನಸಿನಲ್ಲಿ ಮರಣವನ್ನು ನೋಡುವವರಿಗೆ ಆದಷ್ಟು ಬೇಗ ಆಕಸ್ಮಿಕವಾಗಿ ಹಣ ಬರುತ್ತದೆ ಎಂದು, ಬರುವ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಎಂದು ಅರ್ಥವಂತೆ. ಕನಸಿನಲ್ಲಿ ಹಣ್ಣು ಹೂವುಗಳು ಇರುವಂತಹ ಗಿಡಗಳನ್ನು ನೋಡುವುದು. ತುಂಬ ಸಲ ತುಂಬ ಹಣ್ಣು ಹೂವುಗಳು ತುಂಬಿರುವ ಗಿಡಗಳು ಕನಸಿನಲ್ಲಿ ಕಾಣಿಸುತ್ತದೆ. ಅಂತಹ ಕನಸು ಒಂದು ಶುಭ ಸಂಕೇತವನ್ನು ಪರಿಗಣಿಸಲಾಗುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸು ಕಾಣುವುದು ಬರುವ ದಿನಗಳಲ್ಲಿ ಶುಭವಾರ್ತೆಯನ್ನು ನೋಡುತ್ತಾರೆ. ಅಂತಹ ಕನಸನ್ನು ನೋಡುವುದು ಅಂದರೆ ಒಬ್ಬ ವ್ಯಕ್ತಿಯ ಪ್ರತಿ ಕೋರಿಕೆ ಹತ್ತಿರದಲ್ಲೇ ನೆರವೇರುತ್ತದೆ ಎಂದು ಅರ್ಥ. ಒಬ್ಬ ವ್ಯಕ್ತಿ ತುಂಬ ಹಣವನ್ನು ನೋಡುತ್ತಾನೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಪರ್ವತಾರೋಹಣದ ಕನಸು. ತುಂಬ ಜನರು ಕನಸಿನಲ್ಲಿ ಪರ್ವತಗಳನ್ನು ಇಲ್ಲವೇ ಪರ್ವತವನ್ನು ಹತ್ತುತ್ತಿರುವ ಹಾಗೆ ಕನಸು ಕಾಣುತ್ತಾರೆ. ಸ್ವಪ್ನಶಾಸ್ತ್ರದ ಪ್ರಕಾರ ಇಂತಹ ಕನಸುಗಳು ತುಂಬ ಪವಿತ್ರದಾವುಗಳಾಗಿ ಪರಿಗಣಿಸಲಾಗುತ್ತದೆ. ಇಂತಹ ಕನಸುಗಳಿಗೆ ಅರ್ಥ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏಳಿಗೆಯಾಗಲು ಹೊಸ ಮಾರ್ಗಗಳು ತೆರೆಯುತ್ತಿದೆ ಎಂದು ಅರ್ಥ. ಕೆಲಸದಲ್ಲಿ ಇರುವವರಿಗೆ ಒಳ್ಳೆಯ ಸಂಬಳ ಬರುವ ಸೂಚನೆ. ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತದೆ ಎಂದು ಅರ್ಥ. ಕನಸಿನಲ್ಲಿ ಗೂಬೆಯನ್ನು ನೋಡುವುದು. ಗೂಬೆಯನ್ನು ಲಕ್ಷ್ಮೀದೇವಿ ವಾಹನವಾಗಿ ಭಾವಿಸುತ್ತಾರೆ. ನೀವು ನಿಮ್ಮ ಕನಸಿನಲ್ಲಿ ಗೂಬೆಯನ್ನು ನೋಡಿದರೆ ಆದಷ್ಟು ಬೇಗ ನೀವು ಲಕ್ಷ್ಮೀದೇವಿ ಅನುಗ್ರಹವನ್ನು ಪಡೆಯುತ್ತೀರಾ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಸಂಪಾದನೆ, ಆನಂದ, ಶ್ರೇಯಸ್ಸು ಪಡೆಯುತ್ತೀರಾ ಎಂದು ಅರ್ಥ. ಮಳೆಯ ಬಗ್ಗೆ ಕನಸು ಬರುವುದು. ಕನಸಿನಲ್ಲಿ ಮಳೆಯನ್ನು ಕಾಣುವುದು ಶುಭ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದ ಸಂತೋಷ ಪಡುತ್ತೀರಾ ಎಂದು ಅರ್ಥ. ನೀವು ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.